ಹಲೋ ಫ್ರೆಂಡ್ಸ್, ಇವತ್ತಿನ ದಿವಸ ನಾವು 8ನೇ ತರಗತಿಯ ಪಾಠವಾದಂತ ಚತುರ್ಭುಜಗಳ ಪರಿಚಯ ಅನ್ನುವಂತ ಪಾಠದ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ. ಪ್ರಶ್ನೆ ಹೀಗಿದೆ ನೋಡಿ: ಕೆಳಗೆ ಕೊಟ್ಟಿರುವ ಸಮಾಂತರ ಚತುರ್ಭುಜಗಳಲ್ಲಿ ಅವ್ಯಕ್ತ ಪದಗಳಾದ ಎಕ್ಸ್, ವೈ, ಝೆಡ್ ಗಳ ಬೆಲೆ ಕಂಡುಹಿಡಿಯಿರಿ. ನೋಡಿ, ಇಲ್ಲೊಂದು ಚಿತ್ರವನ್ನು ಕೊಟ್ಟಿದ್ದಾರೆ. ಇದು ಯಾವುದು? ಸಮಾಂತರ ಚತುರ್ಭುಜ ಅಂತ ಹೇಳಿ ಕೇಳ್ತಾ ಇದ್ದೀವಿ. ಇಲ್ಲಿ ಎಕ್ಸ್, ವೈ ಮತ್ತು ಝೆಡ್ ಗಳ ಬೆಲೆಗಳನ್ನ ಕಂಡುಹಿಡಬೇಕಾಗಿದೆ. ಯಾವ ರೀತಿಯಾಗಿ ಅಂದಾಗ ನೋಡಿ, ಮೊದಲನೇದಾಗಿ ಯಾವ ಬೆಲೆಯನ್ನ ಕಂಡುಹಿಡಿಯಬಹುದು? ಎಕ್ಸ್ ಬೆಲೆಯನ್ನ ಕಂಡುಹಿಡಿಯಬಹುದು. ನೋಡಿ, ಎಕ್ಸ್ = 90 ಡಿಗ್ರಿ ಅಂತೇಳಿ ನಾನು ಬರೀತಾ ಇದ್ದೀನಿ. ಯಾಕಂದಾಗ ಈ ಚಿತ್ರ ಇಲ್ಲಿ ಯಾವ ರೀತಿಯಾಗಿ ಕಾಣ್ತಾ ಇದೆ ಅಂದ್ರೆ ಈ ರೀತಿಯಾಗಿ ಕಾಣ್ತಾ ಇದೆ. ಇಲ್ಲಿ ಏನಿದೆ? ಎಲ್ ಆಕಾರದಲ್ಲಿದೆ. ಹಾಗಾದ್ರೆ ಇದು ಯಾವ ಚಿಹ್ನೆಯನ್ನ ಸೂಚಿಸ್ತದೆ ಅಂದ್ರೆ ಲಂಬಕೋನ. ಲಂಬಕೋನ, ಹೌದಾ? ಹಾಗಾದ್ರೆ ಈ ಚಿಹ್ನೆ ಇದ್ರೆ ನಾವು ಏನಂತ ತಿಳ್ಕೊತೀವಿ? 90 ಡಿಗ್ರಿ ಅಂತ ತಿಳ್ಕೊತೀವಿ. ಇದಕ್ಕೆ ಶೃಂಗಾಭಿಮುಖವಾಗಿ ಯಾವ್ದಿದೆ? ಇಲ್ಲಿ ಎಕ್ಸ್ ಇದೆ. ಹಾಗಾದ್ರೆ ಇದಕ್ಕೆ ಶೃಂಗಾಭಿಮುಖ ಕೋನ ಯಾವುದು? ಎಕ್ಸ್ ಇರುವುದರಿಂದ ಹಾಗಾದ್ರೆ ಇವೆರಡು ಶೃಂಗಾಭಿಮುಖ ಕೋನಗಳು ಏನಿರ್ತವೆ? ಸಮ ಇರ್ತವೆ. ಹಾಗಾಗಿ ನಾವ್ ಏನಂತ ಬರೀಬಹುದು? ಎಕ್ಸ್ = 90 ಡಿಗ್ರಿ. ಕಾರಣ ಶೃಂಗಾಭಿಮುಖ ಕೋನಗಳು ಸಮ. ಕೋನಗಳು ಏನಾಗಿದ್ದಾವೆ? ಸಮ. ಹೌದಾ? ನೋಡಿ, ಈ ರೀತಿ ಅಪೋಸಿಟ್ ಇದ್ರೆ ಅವುಗಳಿಗೆ ನಾವು ಶೃಂಗಾಭಿಮುಖ ಕೋನ ಅಂತ ಕೇಳ್ತೀವಿ. ಇನ್ನು ಇಲ್ಲಿ ಈ ಚಿತ್ರವನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಇದು ನಮ್ಗೆ ಯಾವ ರೀತಿಯಾಗಿ ಅನ್ಸುತ್ತದೆ? ತ್ರಿಭುಜ. ಹಾಗಾದ್ರೆ ಇವು ತ್ರಿಭುಜದ ಒಳಕೋನಗಳು. ಹಾಗಾಗಿ ನಮಗೊಂದು ವಿಷಯ ಗೊತ್ತಿದೆ, ಏನಂದ್ರೆ ತ್ರಿಭುಜದ ಒಳಕೋನಗಳ ಮೊತ್ತ 180 ಡಿಗ್ರಿ. ಹಾಗಾದ್ರೆ ಆ ಕೋನಗಳನ್ನು ಬರೆದುಕೊಂಡು ಬಿಡೋಣ. ಎಕ್ಸ್ ಪ್ಲಸ್ ವೈ ಪ್ಲಸ್ ಎಕ್ಸ್ ಪ್ಲಸ್ ವೈ ಪ್ಲಸ್ 30 ಡಿಗ್ರಿ = 180 ಡಿಗ್ರಿ. ನೋಡಿ, ಒಂದು ತ್ರಿಭುಜದ ಒಳಕೋನಗಳು ಇವು ಎಕ್ಸ್, ವೈ ಮತ್ತು 30 ಡಿಗ್ರಿ. ಇವನು ಮೂರು ಕೂಡಿಸಿದಾಗ ಎಷ್ಟು? 180 ಡಿಗ್ರಿ. ಹೌದಾ? ನಮಗಿದು ಗೊತ್ತಿದೆ. ಹಾಗಾದ್ರೆ ಇದಕ್ಕೆ ಕಾರಣ ತ್ರಿಭುಜದ ಒಳಕೋನಗಳ ಮೊತ್ತ. ಒಳಕೋನಗಳ ಏನು ಮೊತ್ತ ಅಂತೇಳಿ ನಾವು ಹೇಳಬಹುದಾಗಿದೆ. ಅರ್ಥ ಆಯ್ತಾ? ಈಗ ನೋಡಿ, ನಾವು ಈಗಾಗಲೇ ಎಕ್ಸ್ ಬೆಲೆಯನ್ನ ಕಂಡುಹಿಡಿದಿದ್ದೇವೆ. ಎಕ್ಸ್ ಬೆಲೆಯನ್ನ ಇಲ್ಲಿ ತುಂಬೋಣ. ಎಷ್ಟಾಗ್ತಾ ಇದೆ? 90 ಡಿಗ್ರಿ ಪ್ಲಸ್ ವೈ ಪ್ಲಸ್ 30 ಡಿಗ್ರಿ = 180 ಡಿಗ್ರಿ. ಈಗ 90 ಪ್ಲಸ್ 30 ಕೂಡಿಸಿದಾಗ ಎಷ್ಟಾಗ್ತಾ ಇದೆ? 120 ಡಿಗ್ರಿ ಆಗ್ತಾ ಇದೆ. ಹಾಗೆ ನೋಡಿ, y ಬರ್ಕೊಳ್ತಾ ಇದ್ದೀನಿ. ಮುಂದೇನಿದೆ? 180 ಡಿಗ್ರಿ. ಈಗ 90 ಪ್ಲಸ್ 30 ಎಷ್ಟಾಯ್ತು? 120 ಆಯ್ತು. ಈ 120 ಅನ್ನ ಏನ್ ಮಾಡ್ತಾ ಇದ್ದೀನಿ? ಬಲಭಾಗಕ್ಕೆ ಕಳಿಸಿದಾಗ ಅದೇನಾಗ್ತದೆ? ಮೈನಸ್ ಆಗ್ತಾ ಇದೆ. -120 ಡಿಗ್ರಿ. ಅರ್ಥ ಆಯ್ತಾ? 90 ಡಿಗ್ರಿ ಪ್ಲಸ್ 30 ಡಿಗ್ರಿ 120 ಡಿಗ್ರಿ. ಈ 120 ಡಿಗ್ರಿನ ಬಲಭಾಗಕ್ಕೆ ಕಳಿಸಿದಾಗ ಅದೇನಾಗ್ತದೆ? ಮೈನಸ್ ಆಗ್ತಾ ಇದೆ. ಹಾಗಾಗಿ y = 180 ಡಿಗ್ರಿಯಲ್ಲಿ 120 ಡಿಗ್ರಿ ಕಳೆದಾಗ 60 ಡಿಗ್ರಿ ಆಯ್ತು. ಈಗ ನಮ್ಗೆ ಏನ್ ಸಿಕ್ತು? y ಸಿಕ್ತು. ಇಲ್ಲಿ ಏನ್ ಸಿಕ್ಕಿದೆ? x ಸಿಕ್ಕಿದೆ. ಇನ್ನೇನ್ ಬೇಕಾಗಿದೆ? z ಬೇಕಾಗಿದೆ. ಹಾಗಾದ್ರೆ z ಅನ್ನ ಯಾವ ರೀತಿಯಾಗಿ ಕಂಡುಹಿಡಿಯೋದು ಅಂದಾಗ ನೋಡಿ, ಈ ಚಿತ್ರವನ್ನು ನೋಡಿ, ಈ ರೀತಿಯಾಗಿದೆ. ಈ ರೀತಿಯಾಗಿ ನೋಡ್ತಾ ಇದ್ದೀನಿ. ಅದೇ ಈ ರೀತಿ ಅಂದ್ರೆ ನಮಗೆ ಚಿತ್ರ ಈ ರೀತಿಯಲ್ಲಿ ಕಾಣ್ತಾ ಇದೆ. ಹಾಗಾದ್ರೆ ಇದು ಯಾವ ರೂಪ? z ರೂಪದಲ್ಲಿ ಕಾಣ್ತಾ ಇದೆ. ಇಲ್ಲಿ ನೋಡಿ, ಇಲ್ಲಿ y ಇದೆ, ಇಲ್ಲಿ ಏನಿದೆ? z ಇದೆ. ಹಾಗಾದ್ರೆ z ಆಕಾರದಲ್ಲಿ ಇದ್ದಾಗ, ಈ ರೀತಿ ಕೋನಗಳಿದ್ದಾಗ ಇವುಗಳನ್ನ ನಾವು ಏನಂತ ಕರಿತಾ ಇದ್ದೀವಿ? ಪರ್ಯಾಯ ಕೋನಗಳು ಅಂತ ಕರಿತೀವಿ. ಈ ಕೋನಕ್ಕೆ ಈ ಕೋನ ಸಮ ಇರ್ತದೆ. ಹಾಗಾದ್ರೆ y = z = 60 ಡಿಗ್ರಿ. ಕಾರಣ ಯಾಕಂದ್ರೆ ಪರ್ಯಾಯ ಕೋನಗಳು ಸಮ.
ಪರ್ಯಾಯ ಕೋನಗಳು ಸಮ ಆಗಿದ್ದಾವೆ. ಆದ್ದರಿಂದ Z = 60 ಡಿಗ್ರಿ. Z = 60 ಡಿಗ್ರಿ ಅಂತ ನಾವು ಕಂಡು ಹಿಡಿದಿದ್ದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ. ಥ್ಯಾಂಕ್ ಯು.